ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಏನು ವ್ಲಾಗ್ ಅಂದರೆ ನಾವೇನೋ ಒಂದು ದೊಡ್ಡ ಸರ್ಪ್ರೈಸ್ ತಗೊಂಡ್ಬಂದಿದ್ದೀವಿ ಶಿರೀಕ್ಷನ್ಗೆ. ಏನಾಗ್ತಾ ಇದೆಯಾ ಯಾವ್ದಾರ ಬೆಡ್ಶೀಟ್ ಹಾಕಿ. ತುಂಬಾ ಫನ್ನಿ ಆಗೈತೆ. ಎತ್ತು ಬೆಡ್ಶೀಟ್ ಹಾಕಿ ಐಸು ಚೆನ್ನಾಗಿಲ್ಲ. ಸರ್ಪ್ರೈಸ್ ಓಪನ್ ಮಾಡಕ್ಕೆ ದುಪಟ್ಟ ತಂದಾಕ್ತಾಳೆ ಕೈಸ್ ನಮ್ಮಕ್ಕ. ಮೆಂಟಲ್ ಅವಳು. ಸೊ ಏನು ಅಂತ ತೋರಿಸ್ತೀನಿ. 2 minutes. ಬೆಡ್ಶೀಟ್ ಎಲ್ಲ ಹೊಚ್ಚಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾ ಇದ್ದೀವಿ ನಾವು. ಈ ಕಡೆ ಬಿಡೆ, ಆ ಕಡೆ ಕಾಣಿಸಿದ್ರು ಪರವಾಗಿಲ್ಲ. ನಾವು ಈ ಕಡೆ ತನಕ ವಿಡಿಯೋ ಶೂಟ್ ಮಾಡ್ತೀವಿ. 1 ನಿಮಿಷ ಗೈಸ್. ನಮ್ಮ ಅಕ್ಕಗೆ ಅಷ್ಟೊಂದು ಇದಿಲ್ಲ ಅವಳು, ಬೆಸ್ಟ್ ಅವಳು. ಸ್ಟಾರ್ಟ್ ಮಾಡುವ, ಓಪನ್ ಮಾಡುವ, ಬ್ಲಾಗರ್ ಹಾಕುವ. ಹಾಂ ಸರಿ. ಏನು ಸರ್ಪ್ರೈಸ್ ಅಂದರೆ ನಾವು ನಮ್ಮ ಶಿರೀಕ್ಷನ್ಗೆ ಜೀಪ್ ತಂದಿದ್ದೀವಿ. ಎಸ್, ಇವತ್ತು ಹೋಗಿ ನಮ್ಮಪ್ಪ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಶಿರೀಕ್ಷ ಎಲ್ಲರೂ ತಂದಿರೋದು. ಆ್ಯಕ್ಚುಲಿ ಇದು ಫುಲ್ ಶೇರಿಂಗು. ನಮ್ಮ ಅಕ್ಕ ಸ್ವಲ್ಪ, ನಾನು ಸ್ವಲ್ಪ, ನಮ್ಮಪ್ಪ ಸ್ವಲ್ಪ. ಸೊ 3 ಜನನು ಶೇರಿಂಗಲ್ಲಿ ತಂದಿರೋದು. ಎಷ್ಟೇ ಕೊಟ್ರಿ? ನಾನು ಹೋಗಿರಲಿಲ್ಲ ಗೈಸ್. ನಾನು ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. 18,000. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು 22,000. ನಾವು ಅಲ್ಲಿ ಸಿಕ್ಕಾಪಟ್ಟೆ ಏನು ಇದೇ ಫಸ್ಟ್ ಟೈಮ್ ಹೋಗಿರೋದ, ಇಲ್ಲ ನಾವು ಯಾವಾಗ ಹೋಗ್ತೀವಲ್ಲ ಅಂಗಡಿನ ಹೆಲಿಕಾಪ್ಟರ್ ಎಲ್ಲ ತರ್ತಲ್ಲ ಡ್ಯಾಡಿ? ಅಲ್ಲಲ್ಲ, ಇದೇ ಫಸ್ಟ್ ಟೈಮ್ ಹೋಗಿರೋದು. ಆ್ಯಕ್ಚುಲಿ ಅವ್ರು ಕೇಳಿದ್ರಂತೆ, ನೀವು ಯೂಟ್ಯೂಬ್ ಬ್ಲಾಗ್ ಮಾಡ್ತೀರಾ ಅಂದರೆ ಹಾಕಿ ಮೇಡಮ್ ಅಂತ. ಬಟ್ ನಾನು ಹೋಗಿರಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ ತಂದಿದ್ದಾಳೆ ನಮ್ಮಕ್ಕ. ನಾವಿದು ತಂದಿರೋದು ಕಮ್ಮನಹಳ್ಳಿಯಿಂದ. ಸೊ ಯಾರ್ಯಾರು ಬ್ಯಾಂಗ್ಳೂರಿಂದ ನೋಡ್ತಾ ಇರ್ತೀರೋ, ಸೊ ಕಮ್ಮನಹಳ್ಳಿಯಿಂದ ತಂದಿರೋದು ನಾವು. ಇದ್ರ ಪ್ರೈಸ್ ಬಂದು 22,000, ಬಟ್ ನಾವು 18,000 ಕೊಟ್ಟು ತಂದಿರೋದು. ಎಸ್, ಜೀಪ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 80 kgsವರೆಗೂ ಕುತ್ಕೋಬೋದು ಅಂತಿದ್ರಲ್ಲಿ. ಆಮೇಲೆ ಏಂತಕ್ಕೆ ಅಂತ ಕೇಳ್ತಾರಲ್ಲ, ಇದು ಗಿಫ್ಟ್ ಅಂತ ಕೊಟ್ಟಿದ್ದೀರಾ? ಅವಳದು 3 years ಬರ್ಡೇ ಬರ್ತೈತಲ್ಲ, May 30th ನಮ್ಮ ಮನೆಯ ಮಹಾರಾಣಿ 3 years ಆಗ್ತಾಳೆ. ಅದಕ್ಕೋಸ್ಕರ ಗಿಫ್ಟು. ಹೇಗಿದೆ ಅಂತ ತುಂಬ ಯೂಸ್ ಆಗಿದೆ. ನಮ್ಮ ಅರ್ಧ ಮನೆ ಇದೆ ತುಂಬಿಟ್ಟೈತೆ. ಸೊ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ಓಕೆ, ಆನ್ ಮಾಡಿ ನೋಡುವ. ರಿಮೋಟ್ ಕೊಟ್ಟವ್ರಾ? ತೋರಿಸು. ನಾವೇ ಇದು ಮಾಡ್ಕೊಬೋದಾ? ಮುಂದೆ ಹಿಂದೆ ಎಲ್ಲ ಕುಂಚ್ಬಿಟ್ಟು ರಿಮೋಟು ಇದೆ. ಇಲ್ಲ ಅಂದರೆ ನಾವು ಹಿಂಗೆ ಎಕ್ಸ್ಲೇಟ್ರು ಮಾಡ್ಕೋಬೋದು. ಎಲ್ಲ ಇಲ್ಲಿ ಮುಂದೆ ಹೋಗ್ತೈತೆ. ಎಸ್, ಜೀಪ್ ನೋಡೋಕ್ಕೆ ಇಷ್ಟು ಜನ ಬಂದವ್ರೆ. ಇದು ನಮ್ಮಪ್ಪ, ನಮ್ಮಮ್ಮ. ಚಿರಿ ಯಾರು ಕೊಡ್ಸಿದ್? ಚಿರಿ ತಾತ ಕೊಡ್ಸಿದ್ದ? ನಾನು ಕಾಸು ಕೊಟ್ಟೆ ಕಣೆ. ನೀನಲ್ಲ. ಗುಡ್ ಮಾರ್ನಿಂಗ್. ಸೊ ನೆನ್ನೆ ನಾನು ವಿಡಿಯೋನ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ. ಬಿಕಾಸ್ ಸ್ವಲ್ಪ ನಿದ್ದೆ ಥರ ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ಬೇಗ ಮಲ್ಕೊಬಿಟ್ಟೆ. ಸೊ ಇವತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಮ್ಮ ಪಾಪಕ್ಕೆ ಜೀಪ್ ತಂದಿದ್ದು ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್, ನೀನು ಇಷ್ಟು ಬೇಗ ಎದ್ದು ಸ್ನಾನ ಮಾಡಿದ್ದೀನಿ ಅಂದರೆ, ಸೊ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೀನಲ್ಲ, ಲೈಕ್ 2 years ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ ಅಂತ. ಸೊ ಅದನ್ನು ರೀಸೆಂಟಾಗಿ ರಿಸೈನ್ ಮಾಡಿದ್ದೆ. ಸೊ ಈಗ ನಾನು ಬೇರೆ ಕಂಪನಿಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಬಿಟ್ಟಾದಮೇಲೆ ಈಗ ಬೇರೆ ಕಂಪನಿಗೆ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೇ ಎದ್ದು ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಬೆಳಿಗ್ಗೆ ಎದ್ದು ಫಸ್ಟ್ ನಾನು ಏನು ಕುಡಿತೀನಿ ಅಂದರೆ, ನಾನೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಸೊ ಅದು ಹೇಗೆ ಮಾಡ್ತೀನಿ ಅಂತ ಇವಾಗ ನಾನು ತೋರಿಸ್ತೀನಿ. ಸೊ ಬನ್ನಿ ಹೋಗಿ ಮಾಡಿ ಕುಡ್ದು ರೆಡಿಯಾಗಿ ಸಿಗ್ತೀನಿ. ಓಕೆ. ಸೊ ನಾನು ಮಾರ್ನಿಂಗ್ ಟೈಮ್ಸ್ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅಂತ ಹೇಳಿದ್ನಲ್ಲ. ಸೊ ಆ ಡಿಟಾಕ್ಸ್ ಡ್ರಿಂಕ್ ಇದೇನೆ. ಸೊ ಅದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಬೂತ್ ಕುಂಬಳಕಾಯಿ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಜ್ಯೂಸ್ ಮಾಡಿ ಕುಡಿತೀವಿ. ಅಂದರೆ ನಾನು ನಮ್ಮಮ್ಮ ಇಬ್ಬರು ಕುಡಿತೀವಿ. ಅದು ಏನಕ್ಕೆ
ಶುಂಠಿ ಮತ್ತು ಬೆಳ್ಳುಳ್ಳಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಬಂದು ಇದು ಏನು ಡಯಟ್ ಅಥವಾ ಲೈಕ್ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನೀವು ಬರೀ ಶುಂಠಿ ಜ್ಯೂಸನ್ನ ಮಾತ್ರ ಒಂದು ಸ್ಪೂನ್ ದಿನ ಒಂದೊಂದು ಸ್ಪೂನ್ ಕುಡ್ಕೊಂಡು ಬಂದರೂ ಅದೂ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ನಾನು ಆ ಜ್ಯೂಸ್ ಮಾಡ್ತಿದ್ದಾಗ ನಮ್ಮ ಮಮ್ಮಿ ಬಂದು ಅಕ್ಕಿ ತೊಳಿತಾಯಿದ್ರು ಅನ್ನಕ್ಕಿಡೋದಕ್ಕೆ. ಆಮೇಲೆ ಆ ಜ್ಯೂಸನ್ನ ಗ್ರೈಂಡ್ ಮಾಡಿ ಆದಮೇಲೆ ಒಂದು ಥರ ಲೆಮನ್ ಹಿಂಡ್ಕೋಬೇಕು. ಸೊ ಒಂದು ಬೂದ್ ಕುಂಬಳಕಾಯಿ ಜ್ಯೂಸ್ ಎಲ್ಲ ಒಂಥರ ಒಗ್ರೊಗ್ರೆ ಅನಿಸುತ್ತೆ. ಸೊ ಅದಕ್ಕೆ ಲೆಮನ್ ಮತ್ತು ಸಾಲ್ಟ್ ಹಾಕಿ ನಾನು ಚೂರು ಪಿಂಕ್ ಸಾಲ್ಟ್ ಹಾಕ್ಕೊಂಡು ನಾನು ಕುಡಿತೀನಿ. ಎಸ್, ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದಾದ್ಮೇಲೆ ನಾನು ಒಂಚೂರು ಸ್ವಲ್ಪ ಹಾಟ್ ವಾಟರ್ ಕುಡಿತೀನಿ. ಅಂದರೆ ಲ್ಯೂಕ್ ವಾಮ್ ವಾಟರ್ ಅಂತ ಹೇಳ್ಬಿಟ್ಟು, ತುಂಬ ಬಿಸಿನೂ ಇಲ್ಲ ತೀರಾ ಕೋಲ್ಡು ಇಲ್ಲ. ಸೊ ಲ್ಯೂಕ್ ವಾಮ್ ವಾಟರ್ ಕುಡಿತೀನಿ ಬಿಕಾಸ್ ಅದು ಕುಡ್ದಾದ್ಮೇಲೆ ಒಂಥರ ಖಾರ ಥರ ಅನಿಸ್ತಾ ಇರುತ್ತೆ, ಅದಕ್ಕೆ. ಓಕೆ, ಸೊ ರೆಡಿಯಾಗಿ ಸಿಗ್ತೀನಿ. ಸೊ ಈ ಥರ ರೆಡಿಯಾಗಿದ್ದೀನಿ. ಸೊ ಯಾವಾಗಲೂ ಹಾಕೊಳ್ಳೋ ಥರ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಾನು ಫಾರ್ಮಲ್ಸ್ ಹಾಕ್ಕೊಂಡಿದ್ದೀನಿ ಇವತ್ತು ಫಾರ್ ಅ ಚೇಂಜ್ ಇರಲಿ ಅಂತ. ಸೊ ಇದು ಫಸ್ಟ್ ಟೈಮ್ ನಾನು ಫಾರ್ಮಲ್ಸ್ ಹಾಕ್ಕೊಂಡಿರೋದು. ಸೊ ನಾನು ಫಾರ್ಮಲ್ ಪ್ಯಾಂಟ್ ಆದರೆ ತೋರಿಸ್ತೀನಿ. ಅದು ನಾನು ತೊಗೊಂಡಿರೋದು H&M ಸಮಥಿಂಗ್ 3K ಏನೋ ಕೊಟ್ಟೆ ನಾನು. ಇದು ಝೂಡಿಯೋನೇ. ಸೊ ನಾನು ಟಾಪ್ಸ್ ಎಲ್ಲ ಝೂಡಿಯಲ್ಲಿ ತೊಗೊಂಡಿರೋದು. ಸೊ ಅದೊಂದು ಟ್ರೌಸರ್ ಬೇಕು ಅಂತ H&M ತೊಗೊಂಡಿರೋದು. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ನನಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಸೊ ನಾನು ಆ್ಯಕ್ಚುಲಿ ಒಂದೇನೋ ಇದು ಡಿಸೈಡ್ ಮಾಡಿದ್ದೀನಿ, ಅಂದರೆ ಲೈಕ್ 3 months ನೋ ನಾನ್ ವೆಜ್ ಅಂತ ಮಾಡೋಣ ಅಂತ. ಬಿಕಾಸ್ ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದಕ್ಕೆ. ಸೊ 3 months ನಾನೇನೋ ನಾನ್ ವೆಜ್ ತಿನ್ನಲ್ಲ, ಇನ್ಕ್ಲೂಡಿಂಗ್ ಎಗ್ ಅಥವಾ ಏನೇ ಆಗಲಿ. ಸೊ ನಾನೇನು ತಿನ್ನಲ್ಲ. ಸೊ ಪ್ಯೂರ್ ವೆಜ್ ಆಗಿರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಮಂತ್ ಸ್ಟಾರ್ಟಿಂಗಿಂದನೇ ನಾನು ಮಾಡ್ತಾಯಿದ್ದೀನಿ. ಸೊ ನೋ ನಾನ್ ವೆಜ್ ಅಂತ. ಸೊ 3 months ನಾನು ಬರೀ ವೆಜ್ ತಿಂತಾಯಿದ್ದೀನಿ. ಸೊ ನೋಡೋಣ ಇರೋಕ್ಕಾಗತ್ತಾ ಅಂತ. ಸೊ ಇರ್ತೀನಿ ನಾನು. ಸೊ ಎಸ್, ನಾನು ಇನ್ಮೇಲಿಂದ ಬರೀ ವೆಜ್ ರೆಸಿಪಿ ಶೇರ್ ಮಾಡ್ತೀನಿ. ಇಲ್ಲ ಇನ್ ಕೇಸ್ ನಮ್ಮ ಮನೇಲಿ ಮಾಡಿದ್ರೆ ನಾನ್ ವೆಜ್ ರೆಸಿಪಿ ಶೇರ್ ಮಾಡ್ತೀನಿ, ಬಟ್ ನಾನು ತಿನ್ನಲ್ಲ. ಸೊ ಯಾಕೆ ಈ ಡಿಸಿಷನ್, ಏನು ರೀಸನ್ ಅಂತ ನಾನು ಫ್ಯೂಚರಲ್ಲಿ ಹೇಳ್ತೀನಿ. ಸೊ ಈಗ ರೀಸನ್ ಹೇಳೋ ಅಂಥ ಸಿಚುವೇಶನ್ ಅಲ್ಲ. ಸೊ ನಾನು ಫ್ಯೂಚರಲ್ಲಿ ಹೇಳ್ತೀನಿ ಏನು ರೀಸನ್ನು ಅಂತ. ಸೊ ಈ ಥರ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಏನಾದರೂ ಒಂದು ಕಣೆ ತಗೋ ಹೋಗು. ಎಸ್, ಆ್ಯಂಡ್ ಓಕೆ, ಇವಾಗ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಇಂಟರ್ವ್ಯೂಗೆ ಹೋಗಿ ನಾನು ಸೆಲೆಕ್ಟ್ ಆಗಲ್ವಾ, ಹೋಪ್ ಫಾರ್ ದ ಬೆಸ್ಟ್ ಸೆಲೆಕ್ಟ್ ಆಗಲಿ ಅಂತ. ಸೊ ಸೆಲೆಕ್ಟ್ ಆಗಲ್ವಾ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಈ ವ್ಲಾಗ್ಗೆ ಸ್ವಲ್ಪ ಲ್ಯಾಗ್ ಆಗಿಬಿಡತ್ತೆ ಅನಿಸುತ್ತೆ. ನೆನ್ನೆ ಜೀಪ್ ತಂದಿರೋದೆಲ್ಲ ಇಲ್ಲೇ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ. ಸೊ ನಾನು ಕಂಪನಿ ಮತ್ತು ಹೆಂಗಿತ್ತು ಇಂಟರ್ವ್ಯೂ. ಸೊ ನನ್ನ ಫ್ರೆಂಡ್ ಹೇಳಿದಲ್ಲೇ 3 round ಇಂಟರ್ವ್ಯೂ ಅಂತ. ಸೊ ಎಲ್ಲ ಪಾಸ್ ಮಾಡ್ತೀನಾ, ಸೆಲೆಕ್ಟ್ ಆಗ್ತೀನಾ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ಪ್ರತಿ ಸಾರಿ ಹೇಳೋ ಥರ ಸಮ್ಮರ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಟೆರೆಸಲ್ಲೇ ಅಥವಾ ನಿಮ್ಮ ವಿಂಡೋಸ್ ಹತ್ರ ಒಂದು ಕಪ್ಪಲ್ಲಿ ನೀರಿಡಿ, ಪಕ್ಷಿಗಳಿಗೆ ಹೆಲ್ಪ್ ಆಗಲಿ, ನಮ್ಮ ಕಡೆಯಿಂದ ಒಂದು ಜೀವಕ್ಕೆ ಸಹಾಯ ಆಗಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಶಿರೀಕ್ಷಾ ಹೊಡಿತೀನಿ ನಿಮಗೆ. ಸೊ ಗೆಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಮ್ಮ ಚಾನಲ್ ಸಕ್ಸಸ್ಫುಲಿ 300 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ. 500 ಸಬ್ಸ್ಕ್ರೈಬರ್ಸ್ ಬೇಗ ರೀಚ್ ಆಗಲಿ ಅಂತ ಪ್ರೇ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.